ಅಣ್ಣ ಗರ್ಮಾ ಗರಂ ಸಮೋಸ ಕೊಟ್ಬಿಡೋಣ. ಕುಂದ್ರಪ್ಪ ಈಗ ಕೊಡ್ತೇನೆ. ಇವನ್ಗೇನಾಯ್ತು? ಯಾಕೆ ಇಷ್ಟೊಂದು ಬೇಜಾರ್ಲಿ ಹೇಳ್ತಾನೆ? ಏನಾಯ್ತು ಟಿ ಅಣ್ಣ? ಯಾಕೋ ಒಂಥರ ಸಪ್ಪು ಕಾಣ್ತಾ ಇದೆಯಲ್ಲ ಇವತ್ತು. ಅಯ್ಯೋ ಎದುರುಗಡೆ ನೋಡಪ್ಪ. ಗೊತ್ತಿಲ್ಲಪ್ಪ ಎಲ್ಲಿಂದ ಈ ಪಾಪೆ ಬಂದಾನ ಅಂತ. ಮತ್ತ ನನ್ನ ಅಂಗಡಿ ಬಂದೆ, ಅಂಗಡಿ ಓಪನ್ ಮಾಡೋಣ. ಅಯ್ಯೋ ನೀ ಚಿಂತೆ ಮಾಡಬೇಡಣ್ಣ. ನೀ ಮಾಡೋ ಸಮೋಸ ಇಡೀ ಫುರ್ಫುರಿ ನಗರದಲ್ಲೇ ಫೇಮಸ್ ಆಗಿಬಿಟ್ಟಿದೆ. ನೀನ್ ಹೋಟೆಲ್ನ ಧೈರ್ಯವಾಗಿ ನಡ್ಸು ಸಾಕು, ಏನು ಎಡವಟ್ಟಾಗೋದಿಲ್ಲಣ್ಣ. ಹೊಸದು 1 ದಿನ, ಹಳೇದು 100 ದಿನ. ಅರೇ ಚಿಂತೆ ಯಾಕೆ ಮಾಡ್ಬಾರ್ದು ಅಂತ ಹೇಳಕತ್ತಿ. ನಾನು ಒಂದು ಕೆಲಸದ ಮ್ಯಾಗ ಊರ್ಗ್ ಹೋಗ್ಬೇಕಾಗೈತಿ. ಅಲ್ಲಿಂದ ನಾನು ಯಾವಾಗ ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ. ನಾನು ಬರೋ ಮಟ್ಟ ಈ ಪಾಪೆ ಅಂಗಡಿ ಅವನು ನನ್ನ ಗಿರಾಕಿಗಳೆಲ್ಲ ತಗೊಂಡ್ಬಿಟ್ರೆ ಏನ್ ಮಾಡೋದು ಅಂತ. ಅರೇ ಇಷ್ಟೆಲ್ಲ ವಿಷಯ. ವರ್ಷಾನ್ಗಟ್ಲೆಯಿಂದ ನಿನ್ ಕೈಯಿಂದ ಮಾಡೋ ಸಮೋಸನ ನಾವು ತಿಂತಾ ಇದೀವಿ. ಈಗ ಆ ಸಮೋಸ ತಿಂದಿದ್ ಋಣ ತೀರ್ಸೋ ಟೈಮ್ ಬಂದಿದೆ ಟಿ ಅಣ್ಣ. ಏನ್ ಪತ್ಲು? ನಿಜವಾಗ್ಲೂ ಅಣ್ಣ, ನೀನ್ ಆರಾಮಾಗಿ ಊರ್ಗ್ ಹೋಗ್ಬಾ. ನೀನ್ ಯಾವಾಗ ನಿನ್ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀಯೋ ಅಲ್ಲಿ ತನಕ ನಾನು ಮೋಟು ನಿನ್ ಹೋಟೆಲ್ನ ಆರಾಮಾಗಿ ನೋಡ್ಕೊತಾ ಇರ್ತೀವಿ. ನಿಜ ಹೇಳಕತ್ತೀರನ್ನ ಮೋಟು ಪತ್ಲು. ಈಗ ನನಗೆ ಬಹಳ ಸಂತೋಷ ಆಗೈತಿ. ಥ್ಯಾಂಕ್ ಯು. ನಾನು ಊರ್ಗ್ ಹೋಗಿ ಮತ್ತೆ ಬರ್ತೀನಿ ಲಘುನ. ಅಲ್ಲಿವರೆಗೂ ನೋಡ್ಕೊತಾ ಇರಿ. ಇದೇನು ಟೀ ಅಂಗಡಿ ಹುಡುಕ್ತಾ ಇದ್ದಾನೆ. ಬಟ್ ಅಂಗಡಿ ನಡೆಸಲಿಕ್ಕೆ ಯಾರನ್ನು ಬಿಟ್ಟಿದ್ದಾನೆ? ನನ್ನ ಅಂಗಡಿ ಅಂತೂ ಪೂರ್ತಿ ಸೆಟ್ ಅಪ್ ಆಗಿದೆ. ಚಂಗು, ಹೋಗಿ ಕಾರ್ನ ರೆಡಿ ಮಾಡು. ಅರೆ ಇದೇನಿದು? 1000 ರೂಪಾಯಿ ನೋಟು. ಲಾಟ್ರಿನೇ ತಗಲ್ಬಿಡ್ತು ನನಗೆ. ಈ ನೋಟ್ ಬರ್ತಾನೆ ಇಲ್ಲ. ಈ ಕಾರ್ ಒಂದ್ ಬೇರೆ ಎಲ್ಲೋಗಿದಾನೇನೋ. ಸ್ವಲ್ಪ ಹೊತ್ತರಲ್ಲೇ ಬರ್ಬೋದೇನೋ. ನಾನು ಅಲ್ಲಿವರೆಗೂ ಇಲ್ಲೇ ಡಾಬಾದಲ್ಲಿ ಕೂತಿರ್ತೀನಿ. ಹಾ ಸರ್, ಏನ್ ನೀವು ಸರ್ವಿಸ್ ಕೊಡ್ಲಿ? ಕಾಫಿ, ಟೀ, ಲಸ್ಸಿ ಇನ್ನೇನ್ ಬೇಕು ಹೇಳಿ? ಏನಿಲ್ಲ, ಸ್ವಲ್ಪ ಒಂದ್ ಗ್ಲಾಸ್ ನೀರ್ ಕೊಡಿ. ಬರೀ ನೀರ್ ಕುಡಿಯಂಗಿದ್ರೆ ಎದುರುಗಡೆ ಚಾಯ್ ಅಂಗಡಿ ಹೋಟ್ಲಿಗೆ ಹೋಗಿ. ನನ್ನ ಹೋಟ್ಲಿಗೆ ಬಂದ್ಮೇಲೆ ಕಾಫಿ ತಿಂಡಿ ಮಾಡ್ಲೇಬೇಕು. ಸರಿ